ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾದಂತಹ ಪಂಚಶೀಲ ತಂಡದ ಸದಸ್ಯರು ನೊಂದಿಗಿದ್ದಾರೆ. ಏನು ಹೇಳ್ತಾರೆ ಕೇಳೋಣ. ಸರ್, ಇವತ್ತು ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾಗಿದ್ದಾರೆ, ಏನು ಹೇಳ್ತೀರಾ? ಸರ್, ಕಾಂಗ್ರೆಸ್ ಪಕ್ಷ ಈ ದೇಶದ ಸ್ವತಂತ್ರ ಹೋರಾಟ ಮಾಡಿರೋ ಪಕ್ಷ. ಹೆಮ್ಮೆ ಇದೆ, ಸೇರೋದಕ್ಕೆ ಹೆಮ್ಮೆ ಇದೆ. ನಾವು ಡಾಕ್ಟರ್ ಬಿ ಡಿ ಜಗನ್ನಾಥ್ ಅವರ ಆದರ್ಶಗಳು, ಆಶಯಗಳನ್ನು ಜೊತೆ ಇಟ್ಕೊಂಡು ಅವ್ರ ಜೊತೆ ನಾವು ಸೇರ್ಪಡೆ ಆಗಿದ್ವಿ. ಸರ್, ಯಾವ ಭಾಗದವರು, ಯಾವ ಜಿಲ್ಲೆಯವರು ನೀವು? ಈ ಹಿಂದೆ ಯಾವ ಪಕ್ಷದಲ್ಲಿದ್ರಿ? ನಾವು ಸರ್ ತಟಸ್ಥವಾಗಿದ್ವಿ. ನಾವು ಯಾವುದೋ ಪಕ್ಷದಲ್ಲಿರಲಿಲ್ಲ. ಮೇಡಮ್ ಅವ್ರು ಬಂದ ಜೊತೆ ಅವ್ರ ಜೊತೆ ಬಂದು ಜಾಯ್ನ್ ಆಗಿದ್ವಿ. ನಾವು ಅಭಿಮಾನಕ್ಕೋಸ್ಕರ ಬಂದು ಜಾಯ್ನ್ ಆಗಿದ್ವಿ. ನಮ್ಮದು ಹೊಸದುರ್ಗ, ಚಿತ್ರದುರ್ಗ ಜಿಲ್ಲೆ ಸರ್. ಓಕೆ, ಅಂದರೆ ಇವತ್ತು ಹೊಸದಾಗಿ ಪಕ್ಷ ಸೇರ್ಪಡೆ ಆಗಿರುವಂಥದ್ದು. ಒಂದು ಕಡೆ ಸ್ವಪಕ್ಷದಲ್ಲಿರುವಂತಹ ಸಚಿವರು ಅಥವಾ ಶಾಸಕರೇ ಅಪಸ್ವರವನ್ನು ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಆಗ್ತಿಲ್ಲ ಅಂತೇಳಿ. ನಿಮ್ಮ ಭಾಗದಲ್ಲಿ ಯಾವ ರೀತಿಯಾಗಿ ಅಭಿವೃದ್ಧಿಗಳು ಆಗ್ತಾ ಇಲ್ಲ, ಅದ್ರ ಬಗ್ಗೆ ಹೇಳೋದಾದರೆ? ಸರ್, ನಮ್ಮದು ಕರ್ನಾಟಕದಲ್ಲಿ ಹಸಿವಿರೋಂಥ ವ್ಯಕ್ತಿಗಳು ಗ್ಯಾರಂಟಿ ಯೋಜನೆಗಳನ್ನು ಆಸ್ವಾದಿಸಿದ್ದಾರೆ, ಖುಷಿಪಟ್ಟಿದ್ದಾರೆ. ಯಾರೋ ಅದರಲ್ಲಿ ಮಸೂಲಿ ಕಲ್ಲುಡು ಕೆಲಸವನ್ನು ಮಾಡ್ತಿದ್ದಾರೆ. ಒಂದು ಕೆಲವೇ ಸೀಮಿತ ವರ್ಗದ ಜನಗಳು ಸಿದ್ದರಾಮಯ್ಯನವರ ಅಧಿಕಾರ ಮತ್ತು ಕಾಂಗ್ರೆಸ್ ಪಕ್ಷದ ಜನಪ್ರತಿಯನ್ನು ಖುಷಿಯೋದಕ್ಕೋಸ್ಕರ ಅವ್ರು ಆ ಥರ ಮಾತಾಡ್ತಿದ್ದಾರೆ ಹೊರತು ಯಾವುದೇ ಥರದ ಬಡತನ ಗೊತ್ತಿರೋ ಯಾರೂ ಮಾತಾಡ್ತಿಲ್ಲ ಸರ್. ಓಕೆ, ರಂಭಾಪುರಿ ಮಠದ ಶ್ರೀಗಳು ಕೂಡ ಹೇಳಿದರು, ಈ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದಾಗಿ ಬಡವರು ಒಂದು ರೀತಿಯಾಗಿ ಸೋಂಬೇರಿತನ ಸೋಂಬೇರಿ ಆಗಿದ್ದಾರೆ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ರು. ನಿಮ್ಮ ಅಭಿಪ್ರಾಯ ಏನು ಅಂತ? ರಂಭಾಪುರಿ ಶ್ರೀಗಳ ಬಗ್ಗೆ ಒಂದು ಗೌರವವಿದೆ. ಅವರು ಕಾವಿದಾರಿಗಳು. ಅವರು ಬಡವ್ರ ಬಗ್ಗೆ ಕಷ್ಟ ಗೊತ್ತಿಲ್ಲ. ಅವ್ರಿಗೆ ತತ್ವಪದಗಳು ಚೆನ್ನಾಗಿ ಹೇಳ್ತಾರೆ. ಅವ್ರಿಗೆ ಯಾರು ಸಿ ಎಮ್ ಆಗೋಂಥ ಡಿಸಿಷನ್ ಅವ್ರು ತಗೋಬಾರ್ದು. ಅವ್ರ ಕಾವಿದಾರಿಗಳು. ನಾವು ಮತದಾರ ಪ್ರಭುಗಳು, ಜನಗಳು ನಾವು ಡಿಸೈಡ್ ಮಾಡ್ತಾರೆ. ಮತ್ತು ಎಮ್ ಎಲ್ ಎಗಳು ಡಿಸೈಡ್ ಮಾಡಿ, ಹೈಕಮಾಂಡ್ ಡಿಸೈಡ್ ಮಾಡಿ ಸಿದ್ದರಾಮಯ್ಯನ ನೇಮಿಸಿದೆ. ಸಿದ್ದರಾಮಯ್ಯ ದೋಷ ಕರೆಕ್ಟಾಗಿ ಇರ್ತಾರೆ ಸರ್. ಅದು ಗೊಂದಲ ಬೇಡ. ಸ್ವಾಮೀಜಿಗೆ ಅಂಥದ್ದು ರಾಯಭಾರತ ಯಾರು ಕೊಟ್ಟಿಲ್ಲ ಸರ್. ನಾವು ಸ್ವಾಮೀಜಿ ರಾಯಭಾರತ ಯಾರು ಕೊಟ್ಟಿಲ್ವಲ್ಲ ಕಾಂಗ್ರೆಸ್ಸಿಂದ ಅವರಿಗೆ. ವೀಳು ಯಾರು ಕೊಟ್ಟಿಲ್ವಲ್ಲ. ಅವ್ರ ಸಿದ್ಧಾಂತಗಳೇನು, ಅವ್ರ ನಿಲುವುಗಳೇನು, ರಾಜ್ಯ ಸೂಕ್ಷ್ಮ ನೋಡ್ತಾ ಇದೆ. ಯಾರನ್ನು ಕೆಳಗಿಳಿಸ್ಬೇಕು, ಯಾರ ಅದ್ರ ಮೇಲೆ ಬಂದೂಕಿಟ್ಟು ಶೂಟ್ ಮಾಡೋಕೆ ಹೋಗ್ತಾರೆ ಅಂತ ಗೊತ್ತಿದೆ ಎಲ್ಲರಿಗೂ. ಅವರೊಬ್ಬರೇ ಬುದ್ಧಿವಂತರಲ್ಲ, ನಾವು ಬುದ್ಧಿವಂತರು ಇದ್ದೀವಿ. ಅಂದರೆ ರಾಜಕಾರಣಕ್ಕೆ ಸ್ವಾಮೀಜಿಗಳು ಬರಬಾರ್ದು ಅಂತೇಳಿ ನೀವು ಇಂಡೈರೆಕ್ಟಾಗಿ ಹೇಳ್ತಿದ್ರೆ ಹೇಗೆ? ಅವ್ರ ಕೆಲಸ ಕರೆಕ್ಟಾಗಿ ಮಾಡಿಬಿಡ್ಲಿ. ಅವ್ರಿಗೆ ಹಸು ಗೊತ್ತಿದೆಯಾ? ಹೋಗಲಿ. ಏನು ಕೆಲಸ ಎಂದು ಕಾಯಕ ಮಾಡಿದ್ದಾರೆ? ಬಸವಣ್ಣ ಕಾಯಕ ಎಂದು ಮಾಡಿದ್ದಾರೆ? ಪಲ್ಲಕ್ಕಿಯಲ್ಲಿ ಜನಗಳು ಹೊತ್ಕೊಂಡು ಹೋಗ್ತಾರಲ್ಲ, ಅದು ಹಿಂಸೆ ಅನ್ಸಲ್ವ ಅವ್ರಿಗೆ? ಅವ್ರಿಗೆ ಹೆಚ್ಚು ಮಾಡಬೇಕು. ನಾವು ಬಡವರಾಗಿರ್ಬೇಕಾ? ಬಡವರು ಹೊರತು ಊಟ ಮಾಡೋಂಗಿಲ್ವಾ? ಬಡವರು ನಾವು ಯಾರು ಬಸ್ಗೆ ಹೋಗಂಗಿಲ್ವಾ? ಬಡವರು ಯಾರು ಒಳ್ಳೆ ಬಟ್ಟೆ ಹಾಕೋಂಗಿಲ್ವಾ? ಅವ್ರು ಮಾತ್ರ ಒಳ್ಳೊಳ್ಳೆ ಬಟ್ಟೆ ಹಾಕಿಂದು ಒಳ್ಳೆ ಇದು ಮಾಡ್ಕೊಂಡು ಇದು ಮಾಡ್ಬೋದಾ? ತಪ್ಪದು. ಅವ್ರು ನಾವೇನು ರೈಟ್ಸ್ ಕೊಟ್ಟಿಲ್ವಲ್ಲ ನಾವು ಬಡವರು? ಜನ ಸೋಂಬೇರಿ ಆಗಿಲ್ಲ ಅಂತ ಹೇಳ್ತೀರಾ ಹಾಗಾದರೆ? ಫಸ್ಟ್ ಅವ್ರು ಸೋಂಬೇರಿ ಸಾಕಾಯ್ತಪ್ಪ. ನಾವು ಬಡವರು ಆರಾಮಾಗಿದ್ದೀವಿ. ನಾವು ಬಡ ಮಕ್ಕಳು, ನಾವು ಹಿಂದುಳಿದಾರೆ. ನಾವು ಕೂಲಿ ಮಾಡಿ ನೆಮ್ಮದಿದ್ದೀವಿ. ಅವರು ಪರಮಾತ್ಮರು ನೆಮ್ಮದಿ ಸಾಕಷ್ಟೇ. ಮೊಸಕಲ್ಲೋರು ಕೆಲಸ ಮಾಡೋದು ಬೇಡ. ಅವರು ನಾವು ನೇರಾಗಿ ಹೇಳ್ತೀವಲ್ಲ ನಾವು, ಅಷ್ಟೇ ಸರ್ ನಮ್ಮ ನಿಲುವು. ಓಕೆ, ಈಗ ಸಿ ಎಂ ಬದಲಾವಣೆ ಬಗ್ಗೆ ಚರ್ಚೆ ಆಗ್ತಿದೆ. CM ಡಿ ಕೆ ಶಿವಕುಮಾರ್ ಅವರಿಗೆ ಈ ಟರ್ಮ್ನಲ್ಲೇ CM ಸ್ಥಾನ ಕೊಡಬೇಕು, ಅವಕಾಶ ಕೊಡಿ ಅಂತೇಳಿ ಹೇಳ್ತಿದ್ದಾರೆ. ನಿಮ್ಮ ಅನಿಸಿಕೆ ಏನು, ಅಭಿಪ್ರಾಯ ಏನು ಅಂತೇಳಿ? ಡಿ ಕೆ ಶಿವಕುಮಾರ್ CM ಆಗಬೇಕು ಅಂತನಾ ಅಥವಾ ಹೇಗೆ? ಈಗಾಗಲೇ ಡೆಲ್ಲಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಅಂದರೆ 5 ವರ್ಷ ನಾನೇ CM ಆಗಿ ಮುಂದುವರಿತೀನಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಏನು ಹೇಳ್ತೀರಾ ನೀವು? ನಾವು ಇವಾಗ ತಾನೇ ಪಕ್ಷಕ್ಕೆ ಸೇರ್ಪಡೆ ಆಗಿದ್ವಿ. ನಾವು ಆ ಥರ ನಾವು ಗೊಂದಲ ಮೂಡಿಸೋ ಹೇಳಿಕೆ ನಾವು ಕೊಡೋದಿಲ್ಲ. ಅದು ಪಕ್ಷದ ಹೈಕಮಾಂಡ್ ಬಿಟ್ಟಂಥ ವಿಚಾರ. ಹಾಗಾಗಿ ನಾವು ಇವಾಗ ತಾನೇ ಪಂಚಶೀಲ ತಂಡ ಸೇರಿದ್ದೀವಲ್ಲ, ಹಾಗಾಗಿ ಇನ್ನು ಮುಂದಿನ ದಿನಗಳು ನೋಡ್ತೇವೆ. ನಾವು ಪಕ್ಷಕ್ಕೆ ಸ್ಟಾರ್ಟಿಂಗ್ ಸೇರಿದ್ದೀವಿ. ನಾವು ಯಾವುದೂ ಅಪಸ್ವರತಕ್ಕೆ ಹೋಗಲ್ಲ. ಅಷ್ಟು ದೊಡ್ಡರಲ್ಲ ನಾವು. ನಮಸ್ತೆ. ಥ್ಯಾಂಕ್ ಯು. ಇದಿಷ್ಟು ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾದಂತಹ ಪಂಚಶೀಲ ತಂಡದ ಸದಸ್ಯರು ಹೇಳುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.